ಅಲ್ಲ ರೀ, ಪೊಲಿಟಿಷಿಯನ್ಸ್ ಎಲ್ಲವನ್ನ ಮಾಡ್ತಿರ್ತಾರೆ, ಸುಮ್ಮನೆ ಬಿಡಲ್ಲ ಅವರು. ಈಗ ಯಡಿಯೂರಪ್ಪನ ಯಾಕೆ ಹೊಡೆದಿದ್ದು ಹೈಕಮಾಂಡ್ ಅವರು? ಒಬ್ಬ ಬಲಿಷ್ಠ ಆದ ಹೈಕಮಾಂಡ್ ಗೌರವ ಕೊಡಲ್ಲ ಅಂದಾಗ ಒಂದ್ ಬಾಕ್ಸ್ ಹೊಡೆದೇ ಹೊಡಿತಾರೆ. ದಟ್ಸ್ ಎ ಕಾಮನ್ ಫಿನಾಮಿನಾ, ಗೊತ್ತಿರಲಿ. ಯಾವನೇ ಒಬ್ಬ ಸಂಘಟನೆ ನಾನು ಅಂತ ಹೋದಾಗ ಅವ್ರಿಗೆ ಬಾಕ್ಸಿಂಗ್ ಹೊಡೆದು ಕೆಳಕ್ ಹಾಕ್ತಾರೆ. ಪಾರ್ಟಿ ಸಂಘಟನೆ ಏನಾದ್ರು ಹಾಕೊಳ್ಳಿ ಅಂತ. ನಾನು ಅಂತ ಯಾವನು ಮೇಲ್ ಬಿಡಲ್ಲ ಅಂತ ಅದ್ವಾನಿನೇ ಹೊಡೆದ್ಬಿಟ್ಟು RSS ಅವರು ಎಲ್ಲ ಮೂಲ ಗುಂಪು RSS ಕಾರಣ ಆಗ್ಲಿಲ್ವಾ? ಅಯ್ಯೋ, ಅವ್ರ ಬಗ್ಗೆ ಮಾತಾಡೋದು ನೋಡಪ್ಪ. ಬಟ್ ಅವರಷ್ಟು ಕರಪ್ಟ್ ಯಾರು ಇಲ್ಲ, ಇದು ಗೊತ್ತಿರಲಿ ನಿಮ್ಗೆ. RSS ಅಯ್ಯೋ, ಸುಮ್ಮನೆ ಹೇಳ್ತಾರೆ ದೇಶ ಪ್ರೇಮ ಅಷ್ಟೇ, ಅಷ್ಟೇ ಕರಪ್ಟೆಡ್ ಫೆಲೋಸ್. ನಮ್ಮಲ್ಲಿ ತೆಗೀರಿ RSS ಅವ್ರನ್ನೆಲ್ಲ, ನಮ್ಮ ಕರ್ನಾಟಕದಲ್ಲಿರೋರ್ನ ಯಾರು ಎಷ್ಟು ದುಡ್ಡು ಮಾಡೋರೆಲ್ಲ ಯಡಿಯೂರಪ್ಪನ ಕೊಡ್ತಾರೆ. ಕೇಳಿ ಯಡಿಯೂರಪ್ಪನ ಯಾರು ಏನೇನ್ ಬರ್ಸ್ಕೊಂಡ್ರು ಅಂತ ಹೇಳ್ತಾರೆ. ಜಮೀನ್ ಯಾರಿಗೆ ಇಸ್ಕೊಟ್ಟೆ, ಆ ವಸತಿಗಂತ ಪೇಪರ್ಗೆ ಇಸ್ಕೊಟ್ಟೆ, ಎಲ್ಲ ಯಡಿಯೂರಪ್ಪ ಕೂತ್ಕೊಂಡಾಗ ಎಲ್ಲ ಹೇಳ್ತಾರೆ, ಇಷ್ಟು ತಗೊಂಡ್ರೆಲ್ಲ. ವಸತಿಗಂತಕ್ಕೆ 5 ಕೋಟಿ ಏನೋ ಕಟ್ಟಿದ್ದಾರೆ ಯಡಿಯೂರಪ್ಪ, ಗೊತ್ತಿರಲಿ. ಪ್ರೆಸ್ ಗಿಸ್ ಅದಕ್ಕೆಲ್ಲ ಎಲ್ಲವನ್ನೂ ಹೇಳ್ತಾರೆ ಯಡಿಯೂರಪ್ಪ. ಯಡಿಯೂರಪ್ಪನವರು ಟೋಟಲ್ ಪತ್ರಿಕೆ ಕೊಟ್ಟಿದ್ದೆಷ್ಟು, ಯಾರ್ಯಾರಿಗೆ ಎಷ್ಟು ಕೊಟ್ರು ನೋಡ್ರಿ? ಈಗ ಹೊಸದಿಗಂತ ಬಿಜೆಪಿ RSS ಒಂದು ಸರ್, ಹೊಸದಿಗಂತ ಪತ್ರಿಕೆ RSS ಒಂದು ಪತ್ರಿಕೆ, ಒಂದು ಮುಖವಾಡ. ಮಾತಿಲ್ಲ. ಮುಂಚೆ ಇತ್ತು ಪ್ರಜಾವಾಣಿ, ಯಡಿಯೂರಪ್ಪನ ಪರ ಇತ್ತು, ಯಡಿಯೂರಪ್ಪ ಏನೋ ಸಹಾಯ ಮಾಡಿದ್ರು ಅಂತ. ಅದೇ ಲ್ಯಾಂಡ್ ಇದೆಯಲ್ಲ, ಏರ್ಪೋರ್ಟ್ ರೋಡ್ ಅಲ್ಲಿ ಏನೋ ಬಂದಿತ್ತು, ಅದನ್ನ ಲೋಕಾಯುಕ್ತ ಕೇಸ್ ಹಾಕಿ 20 ಎಕರೆ ಡಿನೋಟಿಫೈ ಮಾಡ್ಕೊಂಡು ಅಕ್ವೈರ್ ಆಗಿದ್ದ ಶಾಂತ್ ಕುಮಾರ್ ಓನರ್ ಸಂಪಾದಕ ಮಾಡಿ ಕೊಟ್ಟಿದ್ದಾರೆ. ಬಂದಿತ್ತಲ್ಲ ಅದೇ ಒಂದು ದೊಡ್ಡದಾಗಿ ಪೇಪರ್ ಅಲ್ಲಿ ಯಡಿಯೂರಪ್ಪನ ಹತ್ರ ಫೇವರ್ ತಗೊಂಡು ಅದೇ ಪ್ರಜಾವಾಣಿ ಅವರಿಗೆ ಮುಖಪಡದಲ್ಲಿ ಇಂಟರ್ವ್ಯೂ ಮಾಡಿದ್ರು ಅಂತ. ನೋಡಪ್ಪ, ವ್ಯವಸ್ಥೆ ಇದೆಯಲ್ಲ ಭಾರತ ದೇಶದಲ್ಲಿ, ವ್ಯವಸ್ಥೆ